ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ ಎ ಒಂದು ಪರ್ಸನಲ್ ಲೋನ್ ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊತಾನೆ. ಬಿ ಅದು ತನ್ನ ಹೆಂಡ್ತಿನ ಗ್ಯಾರಂಟರ್ ನಂಬರ್ 1 ಆಗಿ ನಿಲ್ಸ್ಕೊತಾನೆ. ಸಿ ತನ್ನ ಫ್ರೆಂಡ್ನ ಗ್ಯಾರಂಟರ್ ನಂಬರ್ 2 ಆಗಿ ನಿಲ್ಸ್ಕೊತಾನೆ. ಎ ಮತ್ತು ಬಿ ಇಬ್ರು ಲೋನ್ನ ಸ್ವಲ್ಪ ಕಾಲ ಪೇಮೆಂಟ್ ಮಾಡ್ತಾ ಇರ್ತಾರೆ. ಅದಾದ ನಂತರ ಸ್ಟಾಪ್ ಮಾಡ್ತಾರೆ, EMIನ ಪೇ ಮಾಡಲ್ಲ. ಅದಾಗಿ ಕೆಲವು ವರ್ಷಗಳ ನಂತರ ಎ ಮತ್ತು ಬಿ ಇಬ್ರು ಅಪ್ಸ್ಕಾಂಡ್ ಆಗೋಯ್ತಾರೆ. ಹಾಗೆ ಸಿಯು ಅಕಾಲ ಮರಣ ಹೊಂದುತ್ತಾರೆ. ಈ ವಿಷಯಗಳ ಎಲ್ಲಾನು ಬ್ಯಾಂಕಿಗೆ ತಿಳಿದಿದ್ದು ಸಿ ಮನೆಗೆ ಹೋಗ್ತಾರೆ. ಅವರು ಮತ್ತೆ ಬ್ಯಾಂಕ್ ಅವ್ರ ಏಜೆಂಟ್ಸ್ಗಳನ್ನ ಕರ್ಕೊಂಡು ಅವ್ರ ಮನೆ ಮುಂದೆ ನಿಂತ್ಕೊಂಡು ನಿಮ್ಮ ಮನೆ ಬಾಗ್ಲಾಗ್ತಿದೀವಿ, ಸೀಸ್ ಮಾಡ್ತಾ ಇದೀವಿ, ನಿಮ್ಮ ಗಂಡ ಲೋನ್ ತಗೊಂಡಿದ್ದಾರೆ, ಏನೇನೋ ಡಾಕ್ಯುಮೆಂಟ್ ತೋರಿಸಿ ಅವ್ರಿಗೆ ಹೆದರಿಸ್ತಾರೆ. ಇದಕ್ಕೆಲ್ಲ ಎದುರುಕೊಂಡು ಕಾನೂನು ಬಗ್ಗೆ ನಾಲೆಜ್ ಇಲ್ದಿರೋ ಮುಗ್ದ್ರು ತಮ್ಮ ಮನೆಯಲ್ಲಿದ್ದ ಎಲ್ಲಾ ಒಡವೆಗಳನ್ನ ಗಿರ್ವಿ ಅಂಗಡಿಗೆ ಇಕ್ಕಿ ಆ ಲೋನ ತೀರಿಸ್ತಾರೆ. ವೀಕ್ಷಕರೇ, ಇಲ್ಲಿ ಬ್ಯಾಂಕ್ ಮಾಡಿರೋದು ಒಂದು ದೊಡ್ಡ ಮೋಸ. ಯಾವುದೇ ಮನೆಯನ್ನ ಸೀಸ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಫಸ್ಟ್ ಡಿಮಾಂಡ್ ನೋಟಿಸ್ ಅಂತ ಒಂದು